ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಶ್ರೀ ಶರಣಬಸವೇಶ್ವರ ಕೆರೆ ನಿರ್ವಹಣಾ ಪ್ರಾಧಿಕಾರ ಹಾಗೂ ತೋಟಗಾರಿಕೆ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಹಾಕಲಾಗಿದೆ. ಯಾವ ರೀತಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ಏನು ಗುಲ್ಬರ್ಗ ಒಳಗೆ ಮೊದಲನೇ ಸಲ ಆಗಿರೋದು ಇದು ಫಲಪುಷ್ಪ ಪ್ರದರ್ಶನ ಅನ್ನೋದು. ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಇವತ್ತಿನ ಜನ್ರೇಷನ್ದವರಿಗೆ ಭಾಳಷ್ಟು ಹಣ್ಣುಗಳಾಗಲಿ ಇನ್ನು ತರಕಾರಿಗಳಾಗಲಿ ಗೊತ್ತಿರೋದು ಇವತ್ತಿನ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಅನ್ನಿಸ್ತದೆ. ನಮ್ಮ ಜನ್ರೇಷನಿಗೆಲ್ಲ ಹೋಲಿಸಿದ್ರೆ ಇವತ್ತಿನ ಮಕ್ಕಳು ಎಲ್ಲರೂ ನೋಡೋದು ಪುಸ್ತಕದೊಳಗೆ ಮಾತ್ರ ವೆಜಿಟೇಬಲ್ಸು, ಫ್ರೂಟ್ಸು ಅಂತೇಳೆಲ್ಲ ನೋಡ್ತಿರ್ತಾರೆ. ಇನ್ನಷ್ಟು ಇವತ್ತು ನಾನು ಇಲ್ಲಿ ಈ ಪ್ರದರ್ಶನ ಇದೊಂದೇ ಭಾಗ ನೋಡೀನಿ. ಇದಿಷ್ಟರೊಳಗೆ ನಾ ಪೇಪರ್ ಒಳಗೆ ಓದಿದ್ರ ಪ್ರಕಾರ 1.5 ಲಕ್ಷದಷ್ಟು ಹೂಗಳನ್ನು ಇಲ್ಲಿ ಬಳಸಿದ್ದಾರೆ ಅನ್ನೋದನ್ನು ನೋಡಿವಿ. ನಿಜವಾಗ್ಲೂ ಖುಷಿ ಆಗ್ತದೆ. ಮೊದಲನೇ ಬಾರಿ ಗುಲ್ಬರ್ಗ ಒಳಗೆ ಇಂಥದ್ದೊಂದು ನಡೆದದ. ಇಂಥವು ಪ್ರತಿ ವರ್ಷ ಇನ್ನೂ ಹೆಚ್ಚಾಗೋದ್ರ ಜೊತೆಗೆ ಇನ್ನೂ ಹೆಚ್ಚೆಚ್ಚು ವೆರೈಟಿಗಳು ಬಂದು ಪರಿಚಯ ಆಗಲಿ ನಮ್ಮ ಭಾಗದವರಿಗೆ. ಯಾಕಂದರೆ ಹಣ್ಣುಗಳಾಗಲಿ ಹೂಗಳಾಗಲಿ ಇವತ್ತಿನ ಸದ್ಯಕ್ಕೆ ಸಂದರ್ಭಕ್ಕೆ ನೋಡಿದ್ರೆ ಮಕ್ಕಳಿಗಾಗಲಿ ಮುಂದಿನ ಜನ್ರೇಷನಿಗೆ ಹೆಚ್ಚೆಚ್ಚು ಪರಿಚಯ ಮಾಡೋ ಅವಶ್ಯಕತೆ ಅದ. ಇವತ್ತು ಪುಸ್ತಕಕ್ಕಷ್ಟೇ ಅಲ್ಲ, ಲೈವ್ ಆಗಿ ಮಕ್ಕಳು ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತದಲ್ಲ, ಅದನ್ನು ಯಾವ ಪುಸ್ತಕದಲ್ಲೂ ಆ ಖುಷಿ ಕೊಡ್ಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಹೆಚ್ಚೆಚ್ಚು ಆಮೇಲೆ ಇಲ್ಲಿ ನಾವು ನೋಡಿ ಕಲ್ಲಂಗಡಿ ಹಣ್ಣಿನ ಒಳಗೆ ಅನೇಕ ಕಲೆಗಳನ್ನು ಮಾಡ್ಯಾರ, ಆರ್ಟ್ ತೋರಿಸ್ಯಾರ. ಅದ್ರ ಒಳಗೆ ಕೆಲವು ಚಿತ್ರನಟಗಳು ಇಮೇಜ್ ಇರಬಹುದು. ನಮ್ಮದೇ ಕಲಬುರಗಿ ಜಿಲ್ಲೆ ಬುದ್ಧವಿಹಾರ, ದರ್ಗಾ, ಶರಣಬಸಪ್ಪನ ದೇವಸ್ಥಾನ ಇವನ್ನೆಲ್ಲ ನೋಡಿದಾಗ ಹೌದು, ಹಣ್ಣುಗಳಲ್ಲೂ ಈ ರೀತಿ ಕ್ರಾಫ್ಟ್ ಮಾಡಬಹುದು ನಾವು ಅನ್ನೋದನ್ನು ಹೇಳ್ಕೊಟ್ಟಂಗೆ ಆಗ್ತದೆ. ಯಾಕಂದರೆ ಇವತ್ತಿನ ಜನ್ರೇಷನ್ದವರು ಯೂಟ್ಯೂಬ್ ಲೋಕದ ಒಳಗಿದ್ದಾರೆ. ಈ ಸಾಮಾಜಿಕ ಜಾಲತಾಣದಿಂದ ಸ್ವಲ್ಪ ಹೊರಗೆ ಬಂದು ಇಂಥದ್ದನ್ನೆಲ್ಲ ನೋಡಿದ್ರು ಅಂದ್ರೆ ಹೌದು, ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ಅದ ಅನ್ನೋದು ನೆಕ್ಸ್ಟ್ ಜನ್ರೇಷನಿಗೆ ನಾವು ತಿಳಿಸ್ಕೊಟ್ಟಂಗೆ. ನನ್ನ ಹೆಸರು ಸುಷ್ಮಾ ಪಾಟೀಲ್ ಅಂತ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಏನಿಲ್ಲ, ಏನಂದರೆ ಇಲ್ಲಿ ಕಲಬುರಗಿಯಲ್ಲಿ ನಾವು 2 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಮುಖ್ಯವಾಗಿ ಹೇಳಬೇಕಂದ್ರೆ ಇಂದಿನ ದಿನದಲ್ಲಿ ಯಾರು ಈ ಬ್ಯುಸಿ ಲೈಫಲ್ಲಿ ಯಾರಿಗೂ ಇಂಥ ಫ್ಲವರ್ ಶೋಗಳನ್ನು ಬೆಂಗಳೂರು ಆಗಲಿ ಮೈಸೂರಾಗಲಿ ದೊಡ್ಡ ಫ್ಲವರ್ ಶೋಗಳನ್ನು ಅಲ್ಲಿ ಹೋಗಿ ನೋಡೋಕೆ ಯಾರಿಗೂ ಟೈಮ್ ಇಲ್ಲ ಈ ಬ್ಯುಸಿ ಲೈಫಲ್ಲಿ. ಇದನ್ನೆಲ್ಲ ನೋಡಿ ನಮ್ಮಲ್ಲಿ ಇಲ್ಲಿ ಕಲಬುರಗಿ ಜನರಿಗೆ ಈ ಫಲಪುಷ್ಪ ಪ್ರದರ್ಶನದ ಲಾಭ ಪಡ್ಕೋಬೇಕಂಥೇಳಿ ನಮ್ಮ ಡಿಪಾರ್ಟ್ಮೆಂಟ್ದ ವತಿಯಿಂದ ಎಲ್ಲ ಇಲ್ಲಿ ತರಕಾರಿಯಲ್ಲಿ ಕೆತ್ತನೆ ಆಗಲಿ, ಈ ಕಾನ್ಸ್ಟಿಟ್ಯೂಷನ್ದು ನನ್ನ ಹಿಂದ್ಗಡೆ ಇರ್ಬೋದು, ನೋಡ್ಬೇಕು ನೀವು ಕಾನ್ಸ್ಟಿಟ್ಯೂಷನ್ದು. ಇದಕ್ಕೆ ಸುಮಾರು 5 ಲಕ್ಷದ ಫ್ಲವರ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಸುಮಾರು ಎಲ್ಲ ಸ್ವಾಮಿ ವಿವೇಕಾನಂದ, ದ ರಾ ಬೇಂದ್ರೆ ಮತ್ತು ಶರಣಬಸಪ್ಪ ಅವರು ಮೂರ್ತಿ, ಟೆಂಪಲ್ಲು ಎಲ್ಲ ಕಲ್ಲಂಗಡಿಯಲ್ಲಿ ಕೆತ್ತನೆ ಆಗಿದೆ. ಅದೇ ರೀತಿ ಎಲ್ಲ ನಮ್ಮ ಲೋಕಲ್ ರೈತರು ಅಂದರೆ ಕಲಬುರಗಿ ರೈತರು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಬೆಳೆದಂಥ ಎಲ್ಲ ತೋಟಗಾರಿಕೆ ಬೆಳೆಗಳ ಪ್ರದರ್ಶನ ಮತ್ತು ಮುಖ್ಯವಾಗಿ ನಮ್ಮ ಇಲಾಖೆಯ ಎಲ್ಲ ಲೇಡೀಸ್ ಸ್ಟಾಫ್ ಕೂಡಿ ನಾವು ಇದು ಮಾಡಿದ್ದೀವಿ, ರಂಗೋಲಿ, ತರಕಾರಿ ಮತ್ತು ಹೂವು ಹಣ್ಣುಗಳನ್ನು ಬಳಸಿ ನಾವು ರಂಗೋಲಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ದೊಡ್ಡ ಸಿಟಿಯಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಬಟ್ ಯಾರಿಗೂ ಈ ಬ್ಯುಸಿ ಲೈಫಲ್ಲಿ ನಮಗೆ ಹೋಗಿ ನೋಡೋಕ್ಕಾಗಂಗಿಲ್ಲ. ಸೊ ನಿನ್ನೆಯಿಂದ ನಾವು ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಬಂದಿದೆ. ಎಲ್ಲ ಕಲಬುರಗಿ ಜನ ಇಲ್ಲಿ ಬಂದು ಎಲ್ಲರೂ ಸ್ಟೂಡೆಂಟ್ಸ್ ಆಗಿರ್ಬೋದು, ಜನರಾಗಿರ್ಬೋದು, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ಬಂದು ನೋಡಿ ಇದ್ರದ್ದು ಲಾಭ ತಗೊಂಡಿದ್ದಾರೆ. ನಮಸ್ಕಾರ. ನನಗಿವೆಲ್ಲ ಹೂವುಗಳೆಲ್ಲ ನೋಡಿ ಭಾಳ ಇಷ್ಟ ಆಯಿತು. ಕಲ್ಲಂಗಡಿ ಹಣ್ಣುಗಳಾಗ ಭಾಳ ಇವು ಚಿತ್ರಗಳು ಮಾಡ್ಯಾರ. ಅವೆಲ್ಲ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲ ಮಾಡ್ಯಾರ. ಅದನ್ನು ನೋಡಿ ಭಾಳ ಖುಷಿ ಆಯಿತು. ಅದು ಪೂರಾ ಎಲ್ಲದು ನವಿಲು, ರ್ಯಾಬಿಟ್ಸ್ ಅವೆಲ್ಲ ಪೂರಾ ಎಲ್ಲ ಟೈಪ್ಸ್ ಎಲ್ಲ ಮಾಡಿ ಅದು ನನಗೆ ಭಾಳ ಖುಷಿ ಆಯಿತು. ಧನ್ಯವಾದ. ನನ್ನ ಹೆಸರು ಸವ್ಯ ಎಲ್ಲಾರು. ನಾವು ಇಲ್ಲಿ ನೋಡಬಹುದು ಬ್ರಿಂಜಾಲ್ನಲ್ಲಿ ಒಂದು ಟೈಪ್ ಪಿಕಾಕ್ ಹಂಗೆ ಮಾಡಿದ್ದಾರೆ. ತುಂಬ ಬೇರೆ ಥರದ ಹೂವುಗಳಿವೆ
ಮತ್ತು ವಾಟರ್ ಮೆಲನಲ್ಲಿ ತುಂಬ ಥರ ಫ್ರೀಡಮ್ ಫೈಟರ್ಸ್ಗಳ ಕೆತ್ತನೆಗಳನ್ನು ಮಾಡಿದ್ದಾರೆ. ಈ ಜಾಗ ತುಂಬ ಅದ್ಭುತವಾಗಿದೆ. ಇದನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಸಂವಿಧಾನದ ಚೌಕಟ್ಟನ್ನು ಇಲ್ಲೇನು ಪ್ರದರ್ಶನ ಮಾಡಿದ್ದಾರೆ, ಅದು ಅತ್ಯಂತ ಸಮಯೋಚಿತ ಮತ್ತು ಅತ್ಯಂತ ಅರ್ಥಗರ್ಭಿತವಾದಂತಹ ವಿಷಯ ಅಂತಂದೇಳಿ ನಾನಂತೂ ನಂಬ್ತೇನೆ. ಮತ್ತು ಇಲ್ಲಿ ಮಾಡಿರ್ತಕ್ಕಂಥ ಈ ಚಾಕಚಕ್ಯತೆ ಏನಿದೆಯಲ್ಲ, ಅದನ್ನು ಜೋಡಿಸಿರ್ತಕ್ಕಂಥ ಚಾಕಚಕ್ಯ ಅತ್ಯಂತ ಮಹತ್ವಪೂರ್ಣವಾಗಿದೆ, ಭಾಳ ಸುಂದರವಾಗಿದೆ. ಅದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಇದು ಇನ್ನೂ ಸ್ವಲ್ಪ ಹೆಚ್ಚು ಪ್ರಚಾರ ಆಗಿದ್ದರೆ ಸಾಕಷ್ಟು ಜನ ಕಲಬುರಗಿಯ ಜನತೆ ಹೊಸ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಂದೇಳಿ ನನಗೆ ಅನ್ನಿಸ್ತದೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಮತ್ತು ತೋಟಗಾರಿಕಾ ಇಲಾಖೆ ಪ್ರಚಾರ ಮಾಡಲಿಕ್ಕೆ ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕು ಅಂತಂದೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇಂತಹ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಲಬುರಗಿಯಲ್ಲಿ ಇದೇ ಪ್ರಥಮ ಬಾರಿಗೆ ಫಲಪುಷ್ಪ ಪ್ರದರ್ಶನವನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಖುಷಿಯಾಯಿತು. ನಾವು ಈ ದಿನ ವಾಟ್ಸಪ್ಪಲ್ಲಿ ನಮ್ಮ ಸ್ನೇಹಿತರೊಬ್ಬರು ವಾಟ್ಸಪ್ಪಲ್ಲಿ ಹಾಕಿದರು. ಅದು ನೋಡಿ ನಾನು ಹೇಗೆ ನಡೆದಿದೆ ಅಂತ ನೋಡ್ಕೊಂಬರೋಣ ಅಂತ ಕೆರೆ ಹತ್ರ ಬಂದೆ. ಒಳಗಡೆ ಎಲ್ಲ ಸುತ್ತಾಡಿ ನೋಡಿದೆ. ಆಯುರ್ವೇದಿಕ್ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಪುಷ್ಪಗಳು ಫಲಹಾರಗಳು ಎಲ್ಲ ಒಳಗಡೆ ಇದ್ದಾವೆ. ಒಳ್ಳೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಧನ್ಯವಾದಗಳು ಆರ್ಗನೈಸ್ ಮಾಡಿದಂಥವರಿಗೆ. ನಮಸ್ಕಾರ. ನನ್ನ ಹೆಸರು ಸಂಜಯ್ ರೇವಣಕರ್ ಅಂತ, ಯೋಗ ಶಿಕ್ಷಕ ಮತ್ತು ಚಿನ್ನಬೆಳ್ಳಿ ವ್ಯಾಪಾರಸ್ಥ, ಕಲಬುರಗಿ ನಗರ. ಒಂದು ವಾರದಿಂದ ನಾವು ಈ ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಹಾಗೂ ಶರಣಬಸವೇಶ್ವರ ಕೆರೆ ಅಭಿವೃದ್ಧಿ ನಿಗಮ ವತಿಯಿಂದ ಕಳೆದ ಒಂದು ವಾರದ ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿ ನಾವು ರೆಡಿ ಮಾಡ್ತಾ ಈ ಫಲಪುಷ್ಪ ಪ್ರದರ್ಶನ ಯಶಸ್ವಿಗೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಲ್ಲ ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಎಲ್ಲರಿಂದ ಉತ್ತಮ ಪ್ರೋತ್ಸಾಹ, ವೀಕ್ಷಕರು ತುಂಬ ಆನಂದವನ್ನು ಪಡ್ಕೊಂಡ್ರು. ಅದೇ ರೀತಿಯಾಗಿ ಫಲಪುಷ್ಪ ಪ್ರದರ್ಶನದಲ್ಲಿ ರೈತರಿಗೆ ಅನುಕೂಲವಾಗಲಿ ಅಂತ ಏನು ಈಗ ರೈತರಿಂದ ನೇರವಾಗಿ ಮಾರಾಟ ಮಳಿಗೆಯನ್ನು ಇಲ್ಲಿ ಪ್ರಾರಂಭಿಸಿದ್ರು. ಅದು ಕೂಡ ಉತ್ತಮವಾಗಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ದೊರೆತು ನಾವು ಹಗಲು ರಾತ್ರಿಯಿಂದ ನಮ್ಮ ಜಾಯಿಂಟ್ ಡೈರೆಕ್ಟರ್ ಸರ್ ಹಾಗೂ ನಮ್ಮ ಎಲ್ಲ ತೋಟಗಾರಿಕೆ ಸಿಬ್ಬಂದಿಗಳ ಪರಿಶ್ರಮದಿಂದ ಈ ಫಲಪುಷ್ಪ ಪ್ರದರ್ಶನ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಫಲಪುಷ್ಪ ಪ್ರದರ್ಶನ ಯಾವ ರೀತಿ ನಡೀತಾ ಇದೆ ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಗೀತಾ ಹೊಸಮನಿ, ಕಲಬುರಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.